ಈ ದೇವಸ್ಥಾನದಲ್ಲೆಲ್ಲ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗೈಸ್. ಮುಂದಿನ ಬಟ್ಟೆ ಇವಾಗಲೇ ಹುಡುಗಿ ಇಂಜೆಕ್ಷನ್ ಕೊಡ್ಲೇಬೇಕಾ? ಏನು ಸೌಂಡ್ ಬದಲಾಗ್ತಾ ನೋಡ್ತಾ ಇದ್ದೀರಾ? ನಾನೇನು ಮಾತಾಡ್ತಾ ಇಲ್ಲ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಗೈಸ್ ಸ್ವಲ್ಪ ಔಟ್ಸೈಡ್ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಬಂದು ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡುವ. ಬನ್ನಿ ಹೋಗುವ. ಹಾಯ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಏನು ಮಾಡ್ತಾ ಇದ್ದೀರಾ ಇವತ್ತು? ಹಾಲು ಸಾರು ಮಾಡೋಣ ಅಂತ. ನೀನು ಕೋಲ್ಡ್ ಆಗೈತೆ ಅಂದಲ್ಲ, ಅದಕ್ಕೆ ಹಾಲು ಸಾರು ಮಾಡ್ತಾ ಇದ್ದೀನಿ. ಕೋಲ್ಡ್ ಅಲ್ಲ, ಹೀಟ್ ಆಗಿರೋದಕ್ಕೆ ಕೋಲ್ಡ್ ಆಗೈತೆ. ಇರ್ಲಿ, ಅದು ಸ್ವಲ್ಪ ನಸ ಅದೆಲ್ಲ ಕಮ್ಮಿ ಆಗಲಿ. ಹಾಲು ಸಾರಾ ರೆಸಿಪಿ ತೋರ್ಸೋಣ? ಆಯ್ತು, ತೋರ್ಸಪ್ಪ. ಹಾಲು ಸಾರು ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಸಾರು ಇದು. ಕೋಲ್ಡ್ಗೆ, ಶೀತಕ್ಕೆ, ಗಂಟ್ಲು ಕಡಿತಕ್ಕೆ ಎಲ್ಲದಕ್ಕೂ ಒಳ್ಳೇದು. ಹಾಲು ಸಾಂಬಾರು ಮಾಡ್ತೀನಿ ನೋಡಿ. ಏನೇನು ರೆಡಿ ಇಟ್ಕೊಂಡಿದ್ದೀನಿ ಅಂದರೆ, ಒಂದು ಬೆಳ್ಳುಳ್ಳಿ ಒಂದು 6-7 ಇಟ್ಕೊಂಡಿದ್ದೀನಿ, 5-6 ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಎಸ್ಲು ನೋಡ್ರಿ, 6-7 ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದಿಷ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇಷ್ಟೇ. ಸ್ವಲ್ಪ ಕಾಯಿ. ಬಾಣ್ತಿರ್ಗೆ ಏನಾದರೂ ಕೊಡ್ತೀವಿ ಅಂದರೆ ಕಾಯಿ ಹಾಕೋಂಗಿಲ್ಲ. ನಮಗಾದ್ರೆ ಕಾಯಿ ಹಾಕೊತೀವಿ ಒಂದು ಸ್ವಲ್ಪ. ಇಷ್ಟೇ ಕಾಯಿ. ಒಂದಿಷ್ಟು ಕಡಲೆ, 1 ಸ್ಪೂನಷ್ಟು, ಚಿಕ್ಕದಲ್ಲಿ 1 ಸ್ಪೂನು ಕಡಲೆ. ಕಡಲೆ, ಜೀರಿಗೆ ಹಾಕ್ತೀನಿ, 1-2 ಸ್ಪೂನ್ ಜೀರಿಗೆ. 2 ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಮೆಣಸು 1-2 ಸ್ಪೂನ್ ಹಾಕ್ತೀನಿ. ಎರಡು ಸ್ಪೂನ್ ಮೆಣಸು ಹಾಕಿದ್ದೀನಿ, 1-2 ಎಕ್ಸ್ಟ್ರಾ ಹಾಕ್ತೀನಿ. ಯಾಕೋ ಸಮಾಧಾನ ಆಗಲ್ಲ ಮೆಣಸು. ಇನ್ನೇನು ಸಾಂಬಾರು ಮಾಡ್ತೀವಿ ಅನ್ನುವಾಗ ಇನ್ನೊಂದು 10 ನಿಮಿಷಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಕ್ಕಿ ನೆನೆಸ್ಕೊಂಡಿರ್ತೀನಿ. ಒಂದು ಅರ್ಧ ಸ್ಪೂನ್ ಅದು ಸ್ವಲ್ಪ ಸಾರು ತಿಕ್ನೆಸ್ ಬರಲಿ ಅಂತ ಒಂದು ಅರ್ಧ ಸ್ಪೂನ್ ಅಷ್ಟು ಅಕ್ಕಿ ನೆನೆಸ್ಕೊತೀನಿ. ಅದು ಹಾಕ್ತೀನಿ. ಇದಿಷ್ಟು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋದು. ಸ್ವಲ್ಪ ನೀರು ಹಾಕಬೇಕು. ಒಂದು ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋದು. ಪೇಸ್ಟ್ ಆಗಬೇಕು ನೋಡಿ. ಇಷ್ಟು ಪೇಸ್ಟ್ ಆಗಬೇಕಾ? ಇಷ್ಟು ನುಣ್ಣಗಾಗಬೇಕು. ಇಷ್ಟು ಇದು ಪೇಸ್ಟ್ ಆದಮೇಲೆ ಒಗ್ಗರಣೆ ಹಾಕೋದು. ಹಾಲು ಕಾಯಿಸ್ಕೊಂಡು ಇಟ್ಕೊಬೇಕು. ಓ, ಹಾಲು ಸಾರಿಗೆ ಹಾಲು ಬೇರೆ ಹಾಕ್ತಾರಾ? ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ. ಹಂಗೆ ಒಗ್ಗರಣೆನೂ ಹಾಕೊಂಡ್ಬಿಡ್ತೀವಿ. 1 ಸ್ಪೂನ್ ಎಣ್ಣೆ ಹಾಕ್ತವ್ರೆ ಗಾಯ್ಸ್. 2 ಸ್ಪೂನ್ ಹಾಕ್ಬಿಟ್ರು. 1.5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡು. ಆಯ್ತು. ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಎತ್ಕೊಂಡಿದ್ದೀನಿ. ಎತ್ಕೋಬೇಕಾದ್ರೆ ಎತ್ಕೊತೀನಿ. ಎತ್ಕೊಂಡ ಆದ್ಮೇಲೆ ಸಾಸಿವೆ ಎತ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತೀನಿ ನೋಡ್ರಿ. ಒಂದಿಷ್ಟೇ ಸಣ್ಣ ಉರಿ ಇಟ್ಕೊಂಡೆ ಮಾಡಬೇಕು, ಜಾಸ್ತಿ ಉರಿ ಇಟ್ಬಾರ್ದು, ದೊಡ್ಡ ಉರಿ. 1-3 ಎಸ್ಲು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಕುಟ್ಕೋಬೇಕು. ಬೆಳ್ಳುಳ್ಳಿ ಕುಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಹಾಕಿ ಕರಿಬೇವು ಸೊಪ್ಪು ಹಾಕಿ. ಇಷ್ಟೇ ಆಲ್ಸಾರಿಗೆ. ಏನು ಜಾಸ್ತಿ ಏನು ಐಟಮ್ ಏನು, ಮನೇಲಿರೋ ಐಟಮೇ. ಹಾಲು ಇರುತ್ತೆ, ಜೀರಿಗೆ, ಮೆಣಸು ಎಲ್ಲ ಇದ್ದೇ ಇರುತ್ತೆ. ಬೇಸಿಗೆ ಟೈಮಲ್ಲಿ ಮೊಸರು ಸಾರು ಮಾಡ್ಕೊಂಡು ಊಟ ಮಾಡಬೇಕು. ಮಳೆಗಾಲದಲ್ಲಿ ಹಾಲು ಸಾರು ಮಾಡ್ಕೊಂಡು ಊಟ ಮಾಡಬೇಕು. ನಾನಿವಾಗ ಬೇಸಿಗೆ ಐತೆ, ಆದರೂ ಇವ್ನು ಹಾಕೊಂಡು ನೆಗಡೆ ಅನ್ನಲ್ಲ, ಅದಕ್ಕೆ ಹಾಲು ಸಾರು ಮಾಡ್ತಾಯಿದ್ದೀನಿ. ಈಟಾ ಕೋಲ್ಡ್ ಇದು ಹಾಲು ಸಾರು? ಸ್ವಲ್ಪ ಹೀಟು. ಹೌದಾ? ಮತ್ತೆ ನನಗೆ ಈಗಲೇ ಹೀಟ್ ಆಗೈತೆ. ಹೀಟ್ಗೆ ಏನಾಗಲ್ಲ ತಗೋ.
ಹಿಟ್ ಹಾಕಿದ್ರು ಕಮ್ಮಿ ಆಗ್ಲಿ, ಕೋಲ್ಡ್ ಹಾಕಿದ್ರು ಕಮ್ಮಿ ಆಗ್ಲಿ. ಒಟ್ನಲ್ಲಿ ಏನೋ ಮಾಡ್ತಾ ಇದ್ದೀರಾ ನನ್ನ. ಏನಿಲ್ಲ ಕಣ, ಇದೆಲ್ಲ ನಸ ನಸ ಅನ್ನುತ್ತೆ ಅಂತಲ್ಲೋ ನೀವ್ ನೋಡ. ಆಯ್ತು. ನೋಡಿ ಇಷ್ಟೇ, ಒಗ್ಗರಣೆ ಹಾಕ್ತೆ. ಸ್ವಲ್ಪ ನೀರು ಹಾಕೊಬೇಕು. ಒಂದು ಬಟ್ಲಷ್ಟು ನೀರು ತೊಗೊಂಡಿದ್ದೀನಿ. ನೀರು ಏನು ಜಾಸ್ತಿ ಹಾಕಂಗಿಲ್ಲ, ಸ್ವಲ್ಪ ಇವೆಲ್ಲ ತೊಳ್ಕೊಂತೀವಲ್ಲ ಅದೇ ನೀರು ಸಾಕು. ಆಮೇಲೆ ಇನ್ನೊಂದು, ನನ್ನ ಮೊನ್ನೆ ದಿವಸ ಇದು ಹಸಿ ಸ್ಮೆಲ್ ಹೋಗ್ಬೇಕಿದು, ರುಬ್ಬಿದೀವಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಬಿಟ್ಬಿಡ್ಬೇಕು. ಸ್ವಲ್ಪ ಕುದಿಯುತ್ತೆ, ಕುದ್ಮೇಲೆ ನಮಗೆ ಹಾಲು ಅಂದರೆ ಅದೇ ಎಷ್ಟು ಸಾಂಬಾರು ಬೇಕೋ ನಮಗೆ ಅಷ್ಟು ನೋಡಿ ಹಾಲು ಬಿಟ್ಕೊಳ್ಳೋದು. ಇಲ್ಲ ಹಾಲು ಆರ್ತಾ ಐತೆ, ಸ್ವಲ್ಪ ಆರ್ಲಿ, ಇದ್ರ ಪಾಡಿಗೆ ಇದು ಕುದೀಲಿ. ಉಪ್ಪು ಹಾಕ್ಬಿಡ್ತೀನಿ ಇವಾಗ, ರುಚಿಗೆ ತಕ್ಕಷ್ಟು ಉಪ್ಪು. ಮೊನ್ನೆ ಇದು ಬಾದಾಮಿ ಹಾಲು ಮಾಡಿದ್ದೆ. ನಾನು ಬಾದಾಮಿ ಹಾಲು ಮಾಡುವಾಗ ಎಷ್ಟು ಕೊಬ್ಬರಿ ಹಾಕ್ಬೇಕು ಅಂತ ನಾನು ಹೇಳಿರ್ಲಿಲ್ಲ. ಇವತ್ತು ಫೋನ್ ಮಾಡಿ ಪಾಪ ನಮ್ಮ ಲಕ್ಷ್ಮಿ ಕೇಳಿದ್ಲು, ಅಕ್ಕ ನೀನು ತೋರಿಸ್ತಲ್ಲ ನಾನು ಎಷ್ಟು ಕೊಬ್ಬರಿ ಹಾಕ್ಲಕ್ಕ, ನೀನು ಹೇಳ್ಬೇಕು ತಾನೇ ಕೊಬ್ಬರಿ ಇಲ್ಲ ಅಂತ ಅಂದ್ಲು. ಆಮೇಲೆ ಹೌದಲ್ವ ನಾನು ಹೇಳ್ಬೇಕಾಯ್ತು ಅನ್ನಿಸ್ತು, ಅದಕ್ಕೆ ಹೇಳ್ತೀನಿ ಕೇಳಿ. ಕೊಬ್ಬರಿ ಎಷ್ಟು ಹಾಕ್ಬೇಕು ಅಂದರೆ, ದಪ್ಪ ಕೊಬ್ಬರಿ ಆದರೆ ಅರ್ಧ ಹೋಳು ಬರುತ್ತಲ್ಲ, ಅರ್ಧ ಅದ್ರಲ್ಲಿ ಹಾಕಿ. ಚಿಕ್ಕ ಕೊಬ್ಬರಿ ಆದರೆ ಚಿಕ್ಕದು ಬರುತ್ತಲ್ಲ, ಈ ಕಡೆ ಕಟ್ ಮಾಡ್ದಾಗ ಬರುತ್ತಲ್ಲ ಚಿಕ್ಕದು, ಅಷ್ಟು ಹಾಕಿ ಸಾಕು. ಇಷ್ಟು ಹಾಲು ತಗೊಂಡಿದ್ದೀನಿ. ಸ್ವಲ್ಪ ಹಾಲು ಸಾರು ಸ್ವಲ್ಪ ಜಾಸ್ತಿನೇ ತಿಂತೀನಿ ಅದಕ್ಕೆ. ಆಯ್ತಾ, ಹಾಲ್ ಸಾರಿಂದ ಒಂದು ಒಳ್ಳೆ ಕರಾಳವಾದ ಸ್ಟೋರಿ ಐತೆ, ಆಮೇಲೆ ಹೇಳ್ತೀನಿ ಇರ್ರಿ ನಿಮ್ಗೆ. ಒಂದು ಚಿಟಿಕೆ ಅಷ್ಟನ್ನ, ಒಂದೇ ಚಿಟಿಕೆ, ಇಲ್ಲ ಒಂದೇ ಚಿಟಿಕೆ ಅಷ್ಟನ್ನ. ಹಾಲು ಹಾಕ್ತಾ ಇದೀನಿ. ಎಷ್ಟು ಹಾಕೊಂಡಿದ್ದೀರಾ? ಒಂದೇ ಲೋಟ ನೋಡ ಹಾಲು, ಒಂದ್ ಲೋಟ ಹಾಲು. ಅದು ಮಸಾಲೆ ನೋಡಕ್ ಬೆಂದು ಎಲ್ಲೋಡಲ್ಲಿ ಚೆನ್ನಾಗಿ ಕುದೀತೈತೆ. ಕುದಿವಿ ಉರಿ ಸಣ್ಣ ಮಾಡ್ಬಿಟ್ಟು ಹಾಲು ಬಿಡ್ತೀನಿ. ಹಾಲು ಹೊಡೆದೋಗಲ್ವಾ? ಇಲ್ಲ, ಈಗ ಹಾಲಿಗೂ ಮಸಾಲೆಗೂ ಉಪ್ಪಿಗೂ ಎಲ್ಲ ದೂರ ಅಲ್ವಾ ಹಾಲು, ಆದ್ರೂ ಇದ್ರ ಜೊತೆ ಹೆಂಗ್ ಬೆರ್ತ್ಕೊಳ್ಳುತ್ತೆ? ಹೆಂಗ್ ಬೆರ್ತ್ಕೊಳ್ಳುತ್ತೆ ಅಂದ್ರೆ ಹಾಲು ಸಾರು ಅಂತ ಅದಕ್ಕೆ ಮಾಡೋದು. ಹೆಂಗ್ ಬೆರ್ತ್ಕೊಳ್ಳುತ್ತೆ ಅಂದ್ರೆ ನಾನು ಏನ್ ಹೇಳಿ ಇವಾಗ. ಈಗ ಹಾಲ್ಗೆ ಕ್ವಶನ್ ಕೇಳ್ಬಿಟ್ಟೆ ಕಡ್ಲ. ನೋಡು, ಒಂದೇ ಒಂದು ಮಳ್ಳಿಸ್ತೀನಿ ಅಷ್ಟೇ. ಗೈಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದೈತೆ. ನೀವು ಟ್ರೈ ಮಾಡಿ ಮನೇಲಿ, ಸ್ವಲ್ಪ ಖಾರವಾಗಿ ಚೆನ್ನಾಗೈತೆ. ನೀವು ಮನೇಲಿ ಟ್ರೈ ಮಾಡಿ ತಿನ್ನಿ. ಊಟ ಮಾಡ್ಬಿಡ್ತೀನಿ ಗೈಸ್ ಫಸ್ಟ್. ಓಕೆ ಗೈಸ್, ಇವಾಗ ಎದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದೆ. ಸೊ ಇವಾಗ ಎದ್ದು ಮತ್ತೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಗೈಸ್. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೊರಟಿದ್ದೀನಿ. ಅದಾದ್ಮೇಲೆ ಅಲ್ಲಿಂದ ಬಂದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಯಾಕಂತ ಅಂದರೆ ಜ್ವರ ಬಿಟ್ಟು ಬರ್ತೈತೆ. ಅದಕ್ಕೋಸ್ಕರ ಸುಮ್ಮನೆ ಹೋಗ್ಬಿಡೋಣ. ಯಾಕೆ ಭಾನುವಾರ ಬೇರೆ ಸ್ವಲ್ಪ ಎಲ್ಲೋ ಹೋಗ್ಬೇಕು, ಅದಕ್ಕೋಸ್ಕರ ಹೋಗ್ಬಿಡೋಣ ಸುಮ್ಮನೆ, ಯಾಕೆ ಇನ್ನು ಡಿಲೇ ಮಾಡೋದಂತ ಅಂದ್ಬಿಟ್ಟು ಹೋಗ್ಬಿಡೋದು ಗೈಸ್. ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಏನು ಒಂಚೂರು ಹುಷಾರಿಲ್ಲ ಅಂತ ತಡ್ಕೊಳಲ್ಲ ಅವನು. ಸುಮ್ಮನೆ ಜಾಸ್ತಿ ಆಗೋದು ಯಾಕೆ ಅಂದ್ಬಿಟ್ಟು ಅದಕ್ಕೆ ಬಾರಪ್ಪ ಹಾಸ್ಪಿಟ್ಲಿಗೆ ಹೋಗೋಣ. ಸಂಡೇ ಬೇರೆ ಒಂದು ಸಿಂಪಲಾಗಿ ಒಂದು ಫಂಕ್ಷನ್ ಬೇರೆ ಇದೆ, ಅದಕ್ಕೆ ಮೇನ್ ಅಣ್ಣನೇ ಇರಬೇಕು, ಯಾಕೆ ಬೇಕು, ಅದಕ್ಕೆ ಬಾರಪ್ಪ ಅಂತ ಕರಿತಾ ಇದ್ದೀವಿ. ತಡ್ಕೊಳಲ್ಲ ಅಂತಲ್ಲ ಗೈಸ್, ತಡ್ಕೊತೀನಿ. ಆದರೆ ಮಿತಿ ಮೀರಿದಾಗ ನಾನು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಡ್ತೀನಿ. ಆಲ್ಮೋಸ್ಟು ನಾನು ಜಾಸ್ತಿ ಹಾಸ್ಪಿಟ್ಲು ಹೋಗಕ್ಕೆ ಇಷ್ಟಪಡಲ್ಲ ಗೈಸ್. ಯಾಕಂತ ಅಂದರೆ ಟ್ಯಾಬ್ಲೆಟಲ್ಲೇ ಮುಗಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಯಾರಲ್ಲಿ ಹೋದ್ರೆ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ 500 ರೂಪಾಯಿಂದ 800 ರೂಪಾಯಿ ಫಿಕ್ಸ್. ನೋ ದುಡ್ಡಿಂದಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ, ದುಡ್ಡಿನ ಸಮಸ್ಯೆ ಅಲ್ಲ. ಸರಿ ಬಿಡಿ ಗೈಸ್, ಆಯ್ತು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್ ಹೋಗುವ.
ಗೈಸ್ ಈ ದೇವಸ್ಥಾನದಲ್ಲೆಲ್ಲ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗೈಸ್. ಮುಂದಿನ ದಿನಗಳಿಲ್ಲ ಇನ್ನೂ ಚೆನ್ನಾಗಿ ಇರೋ ಥರ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ಇದು ಅದಾದ್ಮೇಲೆ ಇದು ಇರಲಿಲ್ಲ, ಈ ದೇವರು ಮಾಡಿದ್ದಾರೆ ಇಲ್ಲಿ. ಆಮೇಲೆ ಈ ಕಡೆನೂ ಇಟ್ಟವ್ರೆ. ಅದಾದ್ಮೇಲೆ ಗೈಸ್ ಇದನ್ನು ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಮುಂದಿನ ದಿನಗಳೆಲ್ಲ ಈ ದೇವಸ್ಥಾನ ಇನ್ನೂ ಚೆನ್ನಾಗಾಗುತ್ತೆ ಗೈಸ್. ಇಲ್ಲೆಲ್ಲ ಇನ್ನೂ ಚೆನ್ನಾಗಾಗುತ್ತೆ. ಸೊ ಆ ಕಡೆ ಏನೋ ಮಾಡ್ತಾ ಇದ್ದಾರೆ. ಗೈಸ್ ಇವಾಗ ಹಾಸ್ಪಿಟಲ್ ಬಂದಿದ್ದೀವಿ ಗೈಸ್. ಇಲ್ಲ ಅಂತಂದ್ರೆ ಪೇಪರ್ ಓದ್ತೀನಿ ಜಾಸ್ತಿ, ಬುಕ್ಸ್ ಜಾಸ್ತಿ ಓದೋದು. ಏನೋ ಒಂದ್ ಒಳ್ಳೇದ್ ಮಾಡೋದು ಮಂಜಕ್ಕ. ಏನ್ ಮಾಡಿದ ಹಿಡಿತಲ್ವಾ? ಮಗು ಫಸ್ಟ್ ಅವ್ರಿಗೆ ಹುಟ್ಲಿಲ್ಲ ಅಂದ್ರೆ ನೀವೇನ್ ಕೊಡ್ತೀರಾ ನೋಡಿ. ಆ ಮಗುಗೆ ನನಗೊಂದ್ ಜೊತೆ ಬಟ್ಟೆ ನಾನು ಕೊಡ್ತೀನಿ. ಸಪೋಸ್ ಮಗುಗೆ ಏನಾದ್ರು ನಾನು ಒಂದ್ ಜೊತೆ ಬಟ್ಟೆ ಮಗು ಕೊಡ್ತೀನಿ. ಬಟ್ಟೆ ಇವಾಗ್ಲೇ ಹುಡುಗಿ ಹೌದಾ? ನಾನು ಶೇಪ್ ಕೊಡ್ಬೇಕಾಯ್ತು. ಏನಾಯ್ತು ನಿಮಗೆ? ಇಂಜೆಕ್ಷನ್ ಕೊಡ್ಲೇಬೇಕಾ? ಬಿಡಿ ಮಾತ್ರಲ್ಲೇ ರಿವಾರ್ಡ್ ಆಗಿದ್ರೆ ನೋಡಿ. ಬೇಡಪ್ಪ ಹಂಗೆಲ್ಲ ಬೇಡ. ಇನ್ಸ್ಟೆಂಟ್ ಇದು ಒಂಥರ ಇನ್ಸ್ಟೆಂಟ್ ಬೇಗ ವಾಶ್ ಆಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಶುಂಠಿ ಕಷಾಯ ಆದ್ರೂ ಇಂಜೆಕ್ಷನ್ ಬೇಡ ಅಂತ. ಚಿಕ್ಕದು ಬೇಗ ತಗೋ, ಟೈಮ್ ಆಯ್ತು. ಈ ಹೊಂಟಿದ್ದೆ ಬೇಗ ತಗೋ. ಗೈಸ್ ಇವಾಗ ಊಟ ಎಲ್ಲ ಮಾಡಿ ಕೂತಿದ್ದೀನಿ ಗೈಸ್. ಮಾತ್ರೆ ನುಂಗ್ಬೇಕು. ಊಟ ಆಯ್ತು. ಇವಾಗ ನಾನು ವಿಡಿಯೋ ಫುಲ್ ಎಡಿಟ್ ಮಾಡಾದ್ಮೇಲೆ ಮಾತ್ರೆ ನುಂಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದ್ರೆ ಮಾತ್ರೆ ನುಂಗಿದ್ರೆ ನಿದ್ದೆ ಬಂದ್ಬಿಡುತ್ತೆ ಗೈಸ್. ಅದಕ್ಕೋಸ್ಕರ ಫುಲ್ ವಿಡಿಯೋ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಆಮೇಲೆ ಮಲಿಕೋತೀನಿ ನಾನು. ಆಮೇಲೆ ಮಾತ್ರೆ ನುಂಗ್ತೀನಿ. ಆಮೇಲೆ ಗೈಸ್ ಇನ್ನೊಂದು ಹಾಲ್ ಸಾಂಬಾರ್ಗೆ ಗಸಗಸೆ ಹಾಕ್ಬೋದು. ಗಸಗಸೆ ಸ್ವಲ್ಪ ಹುರಿದ್ಬಿಟ್ಟು ಗಸಗಸೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗಸಗಸೆ ಇರಲಿಲ್ಲ, ನಾನು ಹಾಕ್ಲಿಲ್ಲ, ಅದಕ್ಕೆ ಹಂಗೆ ಮಾಡಿದೆ. ಹಂಗೇ ಮಾಡ್ಬೋದು. ಗಸಗಸೆ ಹಾಕಿ ಮಾಡಿದ್ರೆ ಒಂದು ಅರ್ಧ ಸ್ಪೂನು 1 ಸ್ಪೂನು ಗಸಗಸೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಗಸಗಸೆ ಹಾಕಿ ಮಾಡಿ. ನಮ್ಮ ಅಕ್ಕಂಗೆ ಪಾಪವಾಗಿ 1 ವಾರ ಆಯ್ತು ಗೈಸ್. ಇದಕ್ಕೆ 1 ವಾರದಿಂದ ಅಲ್ವಮ್ಮ? ಇವತ್ತಿಗೆ 8 ದಿವಸ. 1 ವಾರ ಆಯ್ತು. ಇನ್ನ ನೋಡಿಲ್ಲ ಗೈಸ್. ನಾನು ಏನಂತೀರ್ರಿ? ನೋಡೋ ಅಂದ್ರೆ ನೀನೇ ನಾನು ನೋಡಲ್ಲ ಅಂತಿದ್ದೆ. ನಾನು ಏನು ಮಾಡಲಿ? ನಿಮ್ಗೇನು ಅನ್ಸುತ್ತೆ? ಬೇಜಾರು ಆಗುತ್ತೆ. ಈಗ ನೋಡ್ಲಿಲ್ವಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ರೀತಿ ಇವನ ಆಸೆ ಬೇರೆ ಅಲ್ವಾ. ಬಿಡು, ಯಾರ್ಯಾರ ಆಸೆ ಏನೇನೈತೋ ಹಂಗೆ ಮಾಡ್ಕೊಳ್ಳಿ ಅನ್ಸುತ್ತೆ. ಓಕೆ ಗೈಸ್, ಏನಂತ ಅಂದ್ಬಿಟ್ಟು ಆದಷ್ಟು ಬೇಗ ಗೊತ್ತಾಗುತ್ತೆ ನಿಮಗೆ. ನಾಳೆ ಮತ್ತೆ ನಾಡಿದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಏನಂತ. ನೀವು ನೋಡಿ ಗೈಸ್. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ.